ಮೊದಲಿಗೆ ಸೈನ್ ಇನ್ ಪರದೆ ಕಾಣಿಸುತ್ತದೆ. ಇಲ್ಲಿ ಇನ್ಸ್ಟಿಟ್ಯೂಟ್ ಕೋಡ್ ನಮೂದಿಸಬೇಕು. ನಂತರ ಯೂಸರ್ ನೇಮ್ ಹಾಕಬೇಕು. ಅದರ ಕೆಳಗೆ ಪಾಸ್ವರ್ಡ್ ನಮೂದಿಸಬೇಕು. ಕಣ್ಣಿನ ಈ ಬಟನ್ ಒತ್ತಿದರೆ ಪಾಸ್ವರ್ಡ್ ಕಾಣಿಸುತ್ತದೆ ಅಥವಾ ಮರೆ ಮಾಡಬಹುದು. ಲಾಗಿನ್ ಬಟನ್ ಒತ್ತಿದರೆ ಖಾತೆಗೆ ಪ್ರವೇಶವಾಗುತ್ತದೆ. ಮೊದಲಿಗೆ ಹೋಮ್ ಸ್ಕ್ರೀನ್ನಲ್ಲಿ ಅಟೆಂಡೆನ್ಸ್ ಬಟನ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಸೆಷನ್ ಪ್ರಾರಂಭಿಸುವ ಪುಟ ತೆರೆಯುತ್ತದೆ. ಕ್ಲಾಸ್ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ತರಗತಿಯನ್ನು ಆಯ್ಕೆ ಮಾಡಬೇಕು. ಉದಾಹರಣೆಗೆ ಹಕ್ಕಗ ಅಥವಾ ಬೇರೆ ತರಗತಿ. ಡಿವಿಷನ್-ನಲ್ಲಿ ಅ, ಬಿ ಅಥವಾ ಸಂಬಂಧಿಸಿದ ವಿಭಾಗವನ್ನು ಆಯ್ಕೆ ಮಾಡಬೇಕು. ಸಬ್ಜೆಕ್ಟ್-ನಲ್ಲಿ ಪಾಠ ಅಥವಾ ಆಲ್ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಬಹುದು. ಪೀರಿಯಡ್-ನಲ್ಲಿ ಸೆಷನ್ 1 ಅಥವಾ ಅಗತ್ಯವಿರುವ ಪೀರಿಯಡ್ ಅನ್ನು ಆಯ್ಕೆ ಮಾಡಬೇಕು. ಎಲ್ಲಾ ವಿವರಗಳನ್ನು ಆಯ್ಕೆ ಮಾಡಿದ ನಂತರ ಸ್ಟಾರ್ಟ್ ಕ್ಯಾಪ್ಚರಿಂಗ್ ಸೆಷನ್ ಬಟನ್ ಒತ್ತಿದರೆ ಕ್ಯಾಮೆರಾ ಪ್ರಾರಂಭವಾಗುತ್ತದೆ. ಕ್ಯಾಮೆರಾ ವಿದ್ಯಾರ್ಥಿಗಳ ಮುಖವನ್ನು ಗುರುತಿಸಿ ಅವರ ಹೆಸರಿನೊಂದಿಗೆ ಹಾಜರಾತಿಯನ್ನು ದಾಖಲಿಸುತ್ತದೆ. ಹಾಜರಾತಿ ಮುಗಿದ ನಂತರ ಕೆಳಭಾಗದಲ್ಲಿರುವ ಎಂಡ್ ಸೆಷನ್ ಬಟನ್ ಒತ್ತಿ ಸೆಷನ್ ಅನ್ನು ಮುಗಿಸಬಹುದು. ಇದು ವಿದ್ಯಾರ್ಥಿಗಳ ಹಾಜರಾತಿ ಸಾರಾಂಶ ಸಮರಿ ಪರದೆ. ಮೇಲ್ಭಾಗದಲ್ಲಿ ಒಟ್ಟು 19 ವಿದ್ಯಾರ್ಥಿಗಳಿದ್ದಾರೆ ಎಂದು ತೋರಿಸಲಾಗುತ್ತಿದೆ. ಪ್ರಸ್ತುತ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ 0 ಮತ್ತು ಗೈರುಹಾಜರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ 19 ಎಂದು ಕಾಣಿಸುತ್ತದೆ. ಅದರ ಕೆಳಗೆ ಆಬ್ಸೆಂಟ್ ಸ್ಟೂಡೆಂಟ್ಸ್ ವಿಭಾಗದಲ್ಲಿ ಗೈರುಹಾಜರಾದ ವಿದ್ಯಾರ್ಥಿಗಳ ಪಟ್ಟಿ ನೀಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರು ಮತ್ತು ರೋಲ್ ನಂಬರ್ ಪ್ರದರ್ಶಿಸಲಾಗಿದೆ. ಕೆಳಭಾಗದಲ್ಲಿರುವ ಕಿತ್ತಳೆ ಬಣ್ಣದ ನೋಟಿಫೈ ಪೇರೆಂಟ್ಸ್ ಬಟನ್ ಒತ್ತಿದರೆ ಗೈರುಹಾಜರಾದ ವಿದ್ಯಾರ್ಥಿಗಳ ಪೋಷಕರಿಗೆ ಮಾಹಿತಿ ಕಳುಹಿಸಬಹುದು. ಅದರ ಕೆಳಗಿರುವ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಆಯ್ಕೆಯನ್ನು ಬಳಸಿ ಮುಖ್ಯ ಡ್ಯಾಶ್ಬೋರ್ಡ್ಗೆ ಹಿಂತಿರುಗಬಹುದು.